ಇನ್ನೊಂದಾಗಿ ದಕ್ಷಿಣ ದಾವಣಗೆರೆ ಬಿ ಜೆ ಪಿ ಕೈ ಬಿಡುವಂಥದ್ದು, ಕಾಂಗ್ರೆಸ್ಗೂ ಪೆಟ್ಟು ಕೊಡುವಂಥದ್ದು ಅದು. ಹೀಗಾಗಿ ಸಮರ್ಥಗೆ ನಡಕ್ಕೆ ಶುರುವಾಗಿದೆ ಅನ್ನೋಕ್ಕಿಂತಲೂ ಎಸ್ ಮಲ್ಲಿಕಾರ್ಜುನ ಅವರು ನಡಕ್ಕೆ ಶುರುವಾಗಿಬಿಟ್ಟದ. ತನ್ನ ತಂದೆ ನಂತರ ತನ್ನ ಮಗ ಬರಬೇಕು, ನಮ್ಮ ಸಾಮ್ರಾಜ್ಯ ಮುಂದುವರಿಬೇಕು ಅನ್ನುವಂತಹ ಒಂದು ಧ್ಯೇಯದಿಂದ ಇದು ಮಾಡಿದಂಥದ್ದು. ಇವರೆಲ್ಲರೂ ಈ ಜಾತಿ ಧರ್ಮ ಆದಮೇಲೆ ರಾಜಕೀಯ ಮಾಡ್ತಾ ಬಂದವರು. ದುಡ್ಡಿನ ಬಲ, ವಿಶೇಷವಾಗಿ ವೀರಶೈವ ಲಿಂಗಾಯತ ಒಂದು ಏನಪ್ಪ ಅಂದ್ರೆ ಅಧ್ಯಕ್ಷರಾಗಿ ಒಂದು ವೋಟ್ ಬ್ಯಾಂಕನ್ನು ಮಾಡ್ಕೊಂಡು ಬಂದಂಥವ್ರು, ನಿರಂತರವಾಗಿ ದಾವಣಗೆರೆಯನ್ನು ತಮ್ಮ ಕಪ್ಪಿನ ಮುಷ್ಟಿಯಲ್ಲಿ ಇಟ್ಕೊಂಡಂಥವ್ರು ಶಾಮನೂರು. ಅವರ ಮೊಮ್ಮಗನಿಗೆ ಇವತ್ತಲ್ಲೇ ಒಂದಿಷ್ಟು ಚಳಿ ಬಿಡಿಸುವಂಥ ಕೆಲಸಗಳು ಆಗ್ತಾಯಿದ್ದಾವ ಅನ್ನುವಂಥ ವಾರ್ತೆಗಳಿದ್ದಾವ, ಸುದ್ದಿಗಳಿದ್ದಾವ. ಅತ್ಯಂತ ಬಲ್ಲ ಮೂಲಗಳ ಪ್ರಕಾರ ಸಮರ್ಥಿಸಲು ಗೆಲ್ಲೋದು ಭಾಳ ಕಷ್ಟ ಅಂತೇಳಿ. ಹೀಗಾಗಿ ಈಗೇನಿದ್ರು ಕಾಂಗ್ರೆಸ್ಸಿನ ಪೂರ್ತಿ ಗುರಿ ಬಾಗಲಕೋಟೆ ಮೇಲೆ. ಹಾಗಂತೇಳಿ ಕೂಡ ಸೋತರಂತಲ್ಲ ಎಸ್ ಮಲ್ಲಿಕಾರ್ಜುನ ಅವರು. ಇಲ್ಲೂ ಇನ್ನೂ ಸಾಕಷ್ಟು ಪ್ರಭಾವಳಿಗಳಿದ್ದಾವೆ. ಧನ ಬಲ ಅದ, ಇನ್ನೂ ಅಲ್ಲಿ ಜಾತಿ ಬಲ ಅದ. ಮತ್ತು ಅದೇ ಕಾಲಕ್ಕಿಂತ ಅವ್ರ ಜಾತಿಯಲ್ಲೇ ಅವ್ರ ವಿರೋಧಿಗಳು ಇದ್ದಾರೆ, ಇಲ್ಲ ಅಂತಲ್ಲ. ಅಲ್ಲಿ ಸಿಕ್ಕಾಟಗಳಿದ್ದಾವೆ. ವೀರಶೈವ ಮತ್ತು ಲಿಂಗಾಯತನ ಮಧ್ಯೆಲ್ಲ, ಲಿಂಗಾಯತನ ಬೇರೆ, ವೀರಶೈವ ಬೇರೆ, ಇವೆಲ್ಲವೂ ಇದ್ದಾವೆ. ಇಂಥ ಎಲ್ಲ ಪ್ರಭಾವ ಆಗ್ಬೋದಾಯ್ತು ಸಲ ಅನ್ನುವಂಥದ್ದು. ಯಾಕಂದ್ರೆ ಲಿಂಗಾಯತರಲ್ಲೇ ಭಾಳ ಜನ ಅವ್ರ ವಿರೋಧ ಸಂತವ್ರು ಇದ್ದಾರೆ. ಇವರೇ ಯಾಕೆ ಬರಬೇಕು, ಇವ್ರ ಮನೆ ಮಂದಿ ಯಾಕೆ ಬರಬೇಕು, ಮತ್ತೊಬ್ಬ ಲಿಂಗಾಯತ ಇಲ್ಲೇನ ಅನ್ನೋಂಥ ಪ್ರಶ್ನೆಗಳಲ್ಲಿ ಉದ್ಭವ ಆಗ್ತಾಯಿದ್ದಾವೆ. ಹೀಗಾಗಿ ಮಲ್ಲಿಕಾರ್ಜುನವರ ಗೆಲುವು ಭಾಳ ಕಷ್ಟ. ಅಂದ್ರೆ ಅವ್ರ ಮಗನ ಗೆಲುವು. ಯಾಕೆ ಮನೇಲಿ ನೋಡ್ರಿ, ಅಪ್ಪ ಮಿನಿಸ್ಟರು, ಅವ್ವ MP, ಹಿಂದೆ ಇವರು ಅಜ್ಜ ಅಂದ್ರೆ ಸಮರ್ಥನ ಅಜ್ಜ, ಅವರು MLA ಇದ್ದರು. ಇಡೀ ದಾವಣಗೆರೆಯನ್ನು ತಮ್ಮ ಹೆಂಗೆ ಬೇಕೋ ಹಂಗೆ ಕುಣಿಸ್ಕೊಳ್ತಾ ಬರ್ತಾಯಿದ್ರು. ಆದರೆ ಅನೇಕ ಮುಸ್ಲಿಂ ಯುವಕರು ಆವತ್ತಿದ್ದಂಥವ್ರು ಇವತ್ತು ಮುಸ್ಲಿಮರು ಅವ್ರು ಸಹಾಯ ಮಾಡಿದರು. ದಾವಣಗೆರೆ ದಕ್ಷಿಣಕ್ಕೆ ಅವರು ಪ್ರೀತಿಯಿಂದ ಕೊಡಬೇಕಾಗಿತ್ತು. ಪ್ರೀತಿಯಿಂದ ಕೊಟ್ಟಿದ್ರೆ 2028ರಲ್ಲಿ ಮಲ್ಲಿಕಾರ್ಜುನ ಅವ್ರಿಗೆ ಅವರ ಆರಿಸ್ಕೊಂಡು ಬರ್ತಾಯಿದ್ರು. ಯಾಕೋ ತಪ್ಪು ಮಾಡಿದ್ರು ಈ ವಿಷಯದಲ್ಲೇ ಸಮರ್ಥ ಮತ್ತು ಅವರ ಅಪ್ಪ, ಅವರ ಅವ್ವ. ಇಲ್ಲಾಂದ್ರೆ ಅವರ ಆಡಳಿತ ನೋಡ್ರಿ, ಯಾರೋ ಮುಸ್ಲಿಮರು ಬಂದರು. ಈಗ ನೋಡ್ರಿ, ಉದಾಹರಣೆ ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡಿಸಿದ್ರೆ ಸರಳವಾಗಿ ಗೆದ್ದು ಬರ್ತಿದ್ರು. ಅವ್ರು ಯಾವಾಗಲೂ ಋಣಿ ಇರ್ತಿದ್ರು